ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ತಿಳಿಸಿಕೊಡುವ ಹಾಗೆ ಮಲ್ಟಿವರ್ಸ್ ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಿದೆ ಮತ್ತು ಈ ಸೃಷ್ಟಿ ನಮ್ಮ ಬ್ರಹ್ಮಾಂಡದಿಂದ ಎಷ್ಟು ಮೇಲೆ ಇದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಅಂತರಿಕ್ಷದಲ್ಲಿರುವ ಎಲ್ಲ ಖಗೋಳೀಯ ವಸ್ತುಗಳಲ್ಲಿ ಚೈತನ್ಯ ಶಕ್ತಿಯೊಂದಿದೆ. ಅಂದರೆ ಎಲ್ಲವೂ ಒಂದು ಶಕ್ತಿ ಅಥವಾ ಒಂದು ಪವರ್ನಿಂದ ನಿಯಂತ್ರಿಸಲ್ಪಟ್ಟಿರುತ್ತದೆ. ಈ ಶಕ್ತಿ ಪ್ರತಿಯೊಂದು ಖಗೋಳ ವಸ್ತುವಿನ ಚೈತನ್ಯ ಶಕ್ತಿಯನ್ನು ನಿರ್ಧರಿಸುತ್ತದೆ. ಇದನ್ನು ನಾವು ಖಗೋಳೀಯ ಅಸ್ತಿತ್ವದ ಶಕ್ತಿ ಅಥವಾ ಕಲಾ ಎನ್ನುತ್ತೇವೆ. ಅಂದರೆ ಅಂತರಿಕ್ಷದಲ್ಲಿ ಜಡ ವಸ್ತುವೆನ್ನುವುದು ಯಾವುದೂ ಇಲ್ಲ, ಎಲ್ಲವೂ ಶಕ್ತಿಯಿಂದ ತುಂಬಿಕೊಂಡಿದೆ. ಎಲ್ಲದರಲ್ಲಿಯೂ ಚೈತನ್ಯವಿದೆ. ಈ ಶಕ್ತಿಯಿಂದ ಪ್ರತಿಯೊಂದು ಖಗೋಳ ವಸ್ತುವಿನ ಕ್ರಿಯಾಶೀಲ ಶಕ್ತಿ ಅಥವಾ ರಚನಾ ಶಕ್ತಿಯು ನಿರ್ಧಾರವಾಗುತ್ತದೆ. ಇದನ್ನು ನಾವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಕಲಾ ಎನ್ನುತ್ತೇವೆ. ಕಲಾ ಹೆಚ್ಚಿದ್ದಷ್ಟು ರಚನಾ ಶಕ್ತಿಯು ಅಧಿಕವಾಗಿರುತ್ತದೆ. ಕಲಾ ಎನ್ನುವುದು ಒಂದು ಖಗೋಳ ವಸ್ತುವಿನ ಸೃಷ್ಟಿಯ ರಚನೆಯ ಸಾಮರ್ಥ್ಯ, ಸಮಯದ ಮಿತಿ ಮತ್ತು ಅದರ ಗತಿ ಅಂದರೆ ಕ್ರಿಯಾಶೀಲತೆಯನ್ನು ಬಿಂಬಿಸುತ್ತದೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಕಲಾವನ್ನು ದಿವ್ಯಶಕ್ತಿ ಎನ್ನುತ್ತೇವೆ. ಅಂದರೆ ಈ ಅನಂತ ಸೃಷ್ಟಿಯು ಚೈತನ್ಯದಿಂದ ತುಂಬಿದೆ ಮತ್ತು ಪ್ರತಿಯೊಂದು ಖಗೋಳೀಯ ಅಸ್ತಿತ್ವ ಅಂದರೆ ಬ್ರಹ್ಮಾಂಡ, ಗ್ಯಾಲಕ್ಸಿ, ಯೂನಿವರ್ಸ್, ಮಲ್ಟಿವರ್ಸ್ಗಳೆಲ್ಲವೂ ಭಿನ್ನ ಭಿನ್ನ ಕಲಾದಲ್ಲಿವೆ. ಕಲಾದ ಅನುಸಾರ ಸೃಷ್ಟಿ ಮತ್ತು ಸಮಯ ವಿಭಿನ್ನವಾಗಿರುತ್ತದೆ. ಕಲಾಗೆ ಅನುಗುಣವಾಗಿ ಅಂದರೆ ಪವರ್ಗೆ ಅನುಗುಣವಾಗಿ ಪ್ರತಿಯೊಂದು ಖಗೋಳೀಯ ವಸ್ತುವಿನ ಅಂತರಿಕ್ಷದಲ್ಲಿನ ಸಮಯ, ಟೈಮ್ ಹಾಗೂ ಸ್ಪೀಡ್ ಮತ್ತು ಸ್ಪೇಸ್ ಈ ಎಲ್ಲವೂ ನಿರ್ಧಾರವಾಗುತ್ತದೆ. ಈ ಎಲ್ಲದರ ಬಗ್ಗೆ ವಿಜ್ಞಾನ ಸಂಶೋಧನೆಯನ್ನು ಮಾಡುತ್ತಿದೆ. ಆದರೆ ಇಲ್ಲಿ ಹೇಳಲಾಗಿರುವ ಪರಮ ಜ್ಞಾನದಲ್ಲಿ ಅವ್ಯಕ್ತ ಅದೃಶ್ಯ ಸೃಷ್ಟಿಯ ವರ್ಣನೆ ಇದೆ. ವಿಜ್ಞಾನ ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ನಡೆಸಬೇಕಿದೆ. ಇದಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತದೆ. ವಿಜ್ಞಾನದ ಪ್ರಗತಿಯೊಂದಿಗೆ ಮನುಷ್ಯನ ತಿಳುವಳಿಕೆಯೂ ಸಹ ಹೆಚ್ಚುತ್ತಿದೆ. ಮನುಷ್ಯ ಆತ್ಮರ ಬುದ್ಧಿಯ ಪರಿಧಿಯನ್ನು ಹೆಚ್ಚಿಸುವಲ್ಲಿ ವಿಜ್ಞಾನ ಸಹಾಯಕವಾಗಿದೆ ಮತ್ತು ಅದು ಆಧ್ಯಾತ್ಮಿಕ ಜ್ಞಾನಕ್ಕೆ ವಾಸ್ತವಿಕ ಪ್ರಮಾಣವನ್ನು ನೀಡುತ್ತಿದೆ ಎನ್ನುತ್ತಾರೆ ಬಾಪೂಜಿಯವರು. ಪ್ರತಿ ಖಗೋಳೀಯ ಅಸ್ತಿತ್ವಕ್ಕೆ ಒಬ್ಬ ರಚನಾಕಾರನಿರುತ್ತಾನೆ. ಅವನು ತನ್ನ ಶಕ್ತಿ, ತನ್ನ ಪವರ್ನ ಬಲದಿಂದ ಮತ್ತು ತನ್ನ ಸಂಕಲ್ಪ ಶಕ್ತಿಯಿಂದ ರಚನೆಯನ್ನು ಮಾಡುತ್ತಾನೆ. ಸೃಷ್ಟಿಯ ಮೇಲಿನ ಆಯಾಮಗಳಿಗೆ ಪ್ರವೇಶಿಸಿದಂತೆಲ್ಲ ಅಲ್ಲಿ ರಚನಾಕಾರನ ಶಕ್ತಿಯು ವೃದ್ಧಿಯಾಗುತ್ತಾ ಹೋಗುತ್ತದೆ. ಅಂದರೆ ಸೃಷ್ಟಿಯಲ್ಲಿ ಸ್ಪೇಸ್ನಲ್ಲಿ ಮೇಲೆ ಮೇಲೆ ಸಾಗಿದಂತೆ ರಚನಾಕಾರನ ಕಲಾ ಹೆಚ್ಚುತ್ತಾ ಹೋಗುತ್ತದೆ. ಒಂದು ಬ್ರಹ್ಮಾಂಡದ ಅಂದರೆ ಸೋಲಾರ್ ಸಿಸ್ಟಮ್ನ ರಚನಾಕಾರ ಶಿವನಾಗಿರುತ್ತಾನೆ. ಒಂದು ಮಹಾಬ್ರಹ್ಮಾಂಡದ ಅಂದರೆ ಗ್ಯಾಲಕ್ಸಿಯ ರಚನಾಕಾರ ಮಹಾಶಿವನಾಗಿರುತ್ತಾನೆ. ಒಂದು ಪರಮ ಮಹಾಬ್ರಹ್ಮಾಂಡದ ಅಂದರೆ ಯೂನಿವರ್ಸ್ನ ರಚನಾಕಾರ ಪರಮ ಮಹಾಶಿವನಾಗಿದ್ದಾನೆ. ಒಂದು ಗ್ಯಾಲಕ್ಸಿಯೊಳಗೆ ಅಸಂಖ್ಯ ಬ್ರಹ್ಮಾಂಡಗಳು ಸುತ್ತುತ್ತಿವೆ. ಹೀಗೆಯೇ ಒಂದು ಯೂನಿವರ್ಸ್ ಒಳಗೆ ಅಸಂಖ್ಯ ಗ್ಯಾಲಕ್ಸಿಗಳು ಸುತ್ತುತ್ತಿವೆ. ಶಿವನ ಸೃಷ್ಟಿಕರ್ತ ಮಹಾಶಿವ, ಮಹಾಶಿವನ ಸೃಷ್ಟಿಕರ್ತ ಪರಮ ಮಹಾಶಿವ. ಒಬ್ಬ ಶಿವನ ಶಕ್ತಿ ಪವರ್ 1ರಿಂದ 4 ಕಲಾ ಇರುತ್ತದೆ. ಅಂದರೆ ಒಬ್ಬ ಶಿವನ ಶಕ್ತಿ 1ರಿಂದ 4 ಕಲಾ. ಒಬ್ಬ ಮಹಾಶಿವನ ಶಕ್ತಿ ಅವನ ಪವರ್ 8ರಿಂದ 12 ಕಲಾ ಇರುತ್ತದೆ. ಹಾಗೂ ಇದರಂತೆ ಒಬ್ಬ ಪರಮ ಮಹಾಶಿವನ ಶಕ್ತಿ ಅಥವಾ ಪವರ್ 16ರಿಂದ 20 ಕಲಾ ಇರುತ್ತದೆ. ಪವರ್ ಅಂದರೆ ಶಕ್ತಿ, ಅದು ಆ ರಚನಾಕಾರನ ಪರಮ ಪ್ರಕಾಶದ ದಿವ್ಯ ಕ್ರಿಯಾಶೀಲ ಶಕ್ತಿಯಾಗಿದ್ದು ಇದನ್ನು ಕಲಾದಲ್ಲಿ ಅಳೆಯಲಾಗುತ್ತದೆ. ಹೇಗೆ ನಾವು ಈ ಭೂಮಿಯ ಮೇಲೆ ಎಲೆಕ್ಟ್ರಿಕ್ ಪವರನ್ನು ವ್ಯಾಟ್ಸ್ನಿಂದ ಅಳೆಯುತ್ತೇವೆಯೋ ಹಾಗೆಯೇ ಕಲಾ ಎನ್ನುವುದು ಒಬ್ಬ ರಚನಾಕಾರನ ದಿವ್ಯ ಪ್ರಕಾಶದ ದಿವ್ಯ ಶಕ್ತಿಯನ್ನು ತಿಳಿಸುತ್ತದೆ. ಕಲಾ ಒಂದು ಖಗೋಳೀಯ ಅಸ್ತಿತ್ವದ ಶಕ್ತಿ. ಈ ಶಕ್ತಿಯಿಂದ ರಚನಾಕಾರನು ರಚನೆಯನ್ನು ಮಾಡುತ್ತಾನೆ.
ಮತ್ತು ತನ್ನ ರಚನೆಯ ರಕ್ಷಣೆಯನ್ನು ಮಾಡುತ್ತಾನೆ. ಒಬ್ಬ ಮಹಾಶಿವನು ತನ್ನ ರಚನೆಗಳಾದ ಅಸಂಖ್ಯ ಶಿವರನ್ನು ತನ್ನ ಶಕ್ತಿಯಿಂದ ರಚಿಸುತ್ತಾನೆ. ನಾವೀಗ ಇಲ್ಲಿ ಯೂನಿವರ್ಸ್ನ ಮೇಲಿನ ಆಯಾಮಗಳ ಸೃಷ್ಟಿಯ ಬಗ್ಗೆ ಹೇಳುತ್ತಿದ್ದೇವೆ. ಯೂನಿವರ್ಸ್ನ ಮೇಲಿನ ಆಯಾಮವೆಂದರೆ ಅದು ಗ್ರೇಟ್ ಯೂನಿವರ್ಸ್. ಇದನ್ನು ನಾವು G1 ಎಂದಿದ್ದೇವೆ. ಇದರ ರಚನಾಕಾರ ಪರಮ ಮಹಾಶಿವನಾಗಿದ್ದಾನೆ. ಗ್ರೇಟ್ ಯೂನಿವರ್ಸ್ G1 ನಿಂದ ಮೇಲೆ ಇರುವ ಸೃಷ್ಟಿ ಗ್ರೇಟ್ ಯೂನಿವರ್ಸ್. ಹೀಗಾಗಿ ಇದನ್ನು G2 ಎನ್ನುತ್ತೇವೆ, ಏಕೆಂದರೆ 2 ಬಾರಿ ಗ್ರೇಟ್, ಹಾಗಾಗಿ G2 ಎನ್ನುತ್ತೇವೆ. ಇದರ ರಚನಾಕಾರ ಪರಮ ಮಹಾಶಿವನಾಗಿದ್ದಾನೆ. 3 ಬಾರಿ ಪರಮ ಅಂದರೆ ಗ್ರೇಟ್ ಮಹಾಶಿವನು ಈ 2 ಬಾರಿಯ G2ನ ರಚನಾಕಾರ ಆಗಿರುತ್ತಾನೆ. ಹೀಗೆಯೇ G17ವರೆಗೆ ಯೂನಿವರ್ಸ್ಗಳು ನಮ್ಮ ಮಲ್ಟಿವರ್ಸ್ನಲ್ಲಿ ಸುತ್ತುತ್ತಿವೆ. ಇದನ್ನು ಇನ್ನೂ ಆಳವಾಗಿ ತಿಳಿದುಕೊಳ್ಳಬೇಕು. ನಮ್ಮ ಬ್ರಹ್ಮಾಂಡವು ಒಂದು ಮಲ್ಟಿವರ್ಸ್ನಲ್ಲಿದೆ. ಇಂತಹ ಅಸಂಖ್ಯ ಮಲ್ಟಿವರ್ಸ್ಗಳು ಈ ಸೃಷ್ಟಿಯಲ್ಲಿವೆ. ಆದರೆ ನಾವು ಕೇವಲ ನಮ್ಮ ಒಂದು ಮಲ್ಟಿವರ್ಸ್ನ ರಚನೆಯ ಬಗ್ಗೆ ನೋಡೋಣ. ಇದೆಲ್ಲ ವಿಜ್ಞಾನಕ್ಕೆ ಒಂದು ಅದೃಶ್ಯ ಶಕ್ತಿಯಾಗಿದೆ. ಒಂದು ಮಲ್ಟಿವರ್ಸ್ನ ರಚನಾಕಾರ ಪರಮ 100 ಮಹಾಶಿವನಾಗಿದ್ದಾನೆ. ಅಂದರೆ ನಮ್ಮ ಮಲ್ಟಿವರ್ಸ್ನ ರಚನಾಕಾರನ ಪವರ್ ಅಥವಾ ಕಲಾ 100 ಕಲಾದಲ್ಲಿದೆ. ಅಂದರೆ ಪರಮ ಇದನ್ನು ನಾವು 100 ಬಾರಿ ಹೇಳಿದಾಗ 100 ಬಾರಿ ಮಹಾಶಿವನಾಗಿದ್ದಾನೆ ನಮ್ಮ ಮಲ್ಟಿವರ್ಸ್ನ ರಚನಾಕಾರ. ಅಂದರೆ ಒಬ್ಬ ಶಿವನ ಅಸ್ತಿತ್ವ ಮಲ್ಟಿವರ್ಸ್ನ ರಚನಾಕಾರನ ಮುಂದೆ ಬಹಳ ನಗಣ್ಯವಾಗಿದೆ. ಇದರಿಂದ ಕಲ್ಪನೆ ಮಾಡಿಕೊಳ್ಳಿ, ನಾವು ಎಷ್ಟು ಮೇಲಿನ ಉನ್ನತ ಆಯಾಮದ ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು. ಒಂದು ಮಲ್ಟಿವರ್ಸ್ನ ರಚನಾಕಾರನ ಪವರ್ 100 ಕಲಾ ಇದ್ದರೆ ಒಬ್ಬ ಶಿವನ ಪವರ್ ಕೇವಲ 1 ರಿಂದ 2 ಕಲಾ ಇರುತ್ತದೆ ಅಂದಾಗ ಕಲ್ಪನೆ ಮಾಡಿಕೊಂಡು ನೋಡಿ, ಈ ಸೃಷ್ಟಿ ಅದೆಷ್ಟು ಅನಂತವಾಗಿದೆ, ಅದೆಷ್ಟು ಕಲಾ, ಅದೆಷ್ಟು ಪವರ್ ಈ ರಚನಾಕಾರರಲ್ಲಿ ಇರಬಹುದು. ಹೀಗೆ ಮೇಲೆ ಹೋಗುತ್ತಾ ರಚನಾಕಾರರ ಪವರ್ 100 ರಿಂದ 200, 300, 1000, 10,000, ಕೋಟಿ, ಅನಂತ ಕೋಟಿಗಳು, ಎಣಿಸಲು ಸಾಧ್ಯವೇ ಆಗದಷ್ಟು ಅಸಂಖ್ಯ ಕೋಟಿ ಕಲಾವನ್ನು ಹೊಂದಿರುವಂಥ ಮಹಾಶಿವರು ಈ ಸೃಷ್ಟಿಯಲ್ಲಿದ್ದಾರೆ. ಅದನ್ನು ನಾವು ಬೇಹದ್ ಎಂದಿದ್ದೇವೆ. ಬೇಹದ್ ಎಂದರೆ ಇನ್ಫೈನೈಟ್ ಅಥವಾ ಅನಂತ, ಅಸೀಮ. ಅದನ್ನು ನಾವು ಎಣಿಸಲು ಸಾಧ್ಯವಿಲ್ಲ, ಅದಕ್ಕೆ ಯಾವುದೇ ಒಂದು ಎಲ್ಲೆ ಇಲ್ಲ ಎಂದು ಇದರ ಅರ್ಥ. ಹೀಗೆ ಬೇಹದ್ನ ಸೃಷ್ಟಿಯು ಮುಂದುವರಿಯುತ್ತಾ ಹೋಗುತ್ತದೆ. ಈ ಎಲ್ಲ ವಿವರಣೆಗಾಗಿ ತಾವು ಚಿತ್ರಗಳ ಮೂಲಕ ನೋಡಿ ತಿಳಿದುಕೊಳ್ಳಬೇಕು ಎಂದರೆ ಲೈಫ್ ಇನ್ ಮಲ್ಟಿವರ್ಸ್ ಎನ್ನುವಂಥ ಪುಸ್ತಕವನ್ನು ತಾವು ಓದಿದಾಗ ನಿಮಗೆ ಎಲ್ಲವೂ ಸುಲಭವಾಗಿ ಅರ್ಥವಾಗುವುದು. ಈ ಮಲ್ಟಿವರ್ಸ್ನ ಸೃಷ್ಟಿಯ ಮುಂದಿನ ಭಾಗ ಬಹಳ ಕ್ಲಿಷ್ಟವಾಗುತ್ತಾ ಹೋಗುತ್ತದೆ. ಚಿತ್ರಗಳನ್ನು ನೋಡಿ ಸುಲಭವಾಗಿ ತಿಳಿದುಕೊಳ್ಳಬೇಕು ಅಂತಂದರೆ ನಮ್ಮ ಚಾನಲ್ನಲ್ಲಿ ಒಂದು ಮೊಬೈಲ್ ಸಂಖ್ಯೆಯನ್ನು ನೀಡಿದ್ದೇವೆ. ಅದಕ್ಕೆ ತಾವು ನಿಗದಿತ ಸಮಯದಲ್ಲಿ ಕಾಲನ್ನು ಮಾಡಿ ಈ ಪುಸ್ತಕ ನೀವು ತರಿಸಿಕೊಳ್ಳಬಹುದು. ಲೈಫ್ ಇನ್ ಮಲ್ಟಿವರ್ಸ್ ಎನ್ನುವುದು ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಬಂದಿದೆ. ಕನ್ನಡದಲ್ಲಿಯೂ ಸಹ ಈ ಪುಸ್ತಕ ಲಭ್ಯವಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ.